ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳನ್ನ ರಾಜಕೀಯ ಪಡಸಾಲೆಯಲ್ಲಿ ಹುಟ್ಟುಹಾಕಿದೆ. ಅದರಲ್ಲೂ ನಿತೀಶ್ ಸಿಎಂ ಅಂತ ಮಾಡಿದ್ದ ಪೋಸ್ಟ್ ಡಿಲೀಟ್ ಆದ ಬೆನ್ನಲ್ಲೇ ಈ ಚರ್ಚೆ ಮತ್ತಷ್ಟು ಕುತೂಹಲಕ್ಕೆ ತಳ್ಳಿದೆ. ಬಿಹಾರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಬಿಜೆಪಿ ಮುಖ್ಯಮಂತ್ರಿ ಸ್ಥಾನ ತಾನೇ ಇಟ್ಕೊಳ್ಳುತ್ತಾ ಅನ್ನುವಂಥ ಚರ್ಚೆ ಹಬ್ಬಿದೆ. ಬಿಹಾರ ಇಡೀ ದೇಶದ ರಾಜಕೀಯ ದೆಸೆಗಳನ್ನೇ ಬದಲಿಸಿದೆ. ರಾಜ್ಯದಲ್ಲಿ ಕೇಳಿಸುತ್ತಿದ್ದ ನವೆಂಬರ್ ಕ್ರಾಂತಿ ಬಿಹಾರದಲ್ಲಿ ಸುನಾಮಿಯಂತೆ ಅಪ್ಪಳಿಸಿದೆ. ಬಿಹಾರಕ್ಕೆ ಜನತಾ ಜನಾರ್ದನ ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಆಯ್ದುಕೊಂಡಿದೆ. ನಿತೀಶ್ ಮೋದಿ ಎದುರು ಘಟಬಂಧನ್ ಧೂಳಿಪಟವಾಗಿ ಆರ್ಜೆಡಿ ಸೂತ್ರಗಳು ಗಾಳಿಪಟವಾಗಿದೆ. ಗೆಲುವಿನ ಸೂತ್ರಧಾರ ನಿತೀಶ್ ರಾಜಕಾರಣ ಹಗ್ಗದ ಮೇಲೆ ನಿಂತಿದೆ. ಎರಡು ದಶಕದ ನಿತೀಶ್ ಚೌಕಾಸಿ ರಾಜಕಾರಣಕ್ಕೆ ಕೊನೆ. ಬಿಜೆಪಿಯ ಮರ್ಜಿಯ ಮೇಲೆ ನಿತೀಶ್ ಕುಮಾರ್ ಭವಿಷ್ಯ. ಬಿಹಾರ ರಾಜಕಾರಣದ ಮ್ಯೂಸಿಕ್ ಕಂಪೋಸರ್ ಮ್ಯಾಜಿಕಲ್ ಮ್ಯಾನ್ ಸುಶಾಸನ್ ಬಾಬು ಪಟ್ಟಕ್ಕೆ ಈ ಬೃಹತ್ ಜನಮತ ಕುತ್ತು ತಂದಿದೆ. ಮಗದ ಸಿಂಹಾಸನಕ್ಕೆ ದೊರೆ ಯಾರು ಅನ್ನೋ ಚರ್ಚೆ ತೀವ್ರಗೊಂಡಿದೆ. ಅದರಲ್ಲೂ ನಿತೀಶ್ ಸಾರಥ್ಯದ ಜೆಡಿಯು ಅಧಿಕೃತ ಎಕ್ಸ್ ಖಾತೆಯಿಂದ ನಿತೀಶ್ ಮುಖ್ಯಮಂತ್ರಿ ಅಂತ ಮಾಡಿದ್ದ ಪೋಸ್ಟ್ ಕೆಲ ನಿಮಿಷಗಳಲ್ಲೇ ಡಿಲೀಟ್ ಆಗಿದೆ. ಈ ಬೆಳವಣಿಗೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಪೋಸ್ಟ್ ಕೆಲವೇ ನಿಮಿಷಗಳಲ್ಲಿ ಡಿಲೀಟ್ ಆಗಿದೆ. ಇದೇ ಟೈಮ್ನಲ್ಲಿ ಪಾಟ್ನಾ ಮತ್ತು ಬಿಹಾರದ ಇತರ ಭಾಗಗಳಲ್ಲಿ 25 से 30 फिर से ನಿತೀಶ್ ಎಂಬ ಘೋಷಣೆಯ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಮಹಾರಾಷ್ಟ್ರದಂತೆ ನಾಯಕತ್ವ ಉಳಿಸಿಕೊಳ್ಳುತ್ತಾ ಅನ್ನೋ ಚರ್ಚೆಗಳು ತೀವ್ರಗೊಂಡಿವೆ. ನಿತೀಶ್ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಲಾಗಿತ್ತು. ಅಧಿಕೃತ ಘೋಷಣೆ ಇಲ್ಲದಿದ್ರೂ ನಿತೀಶ್ ಸಿಎಂ ಎಂಬ ಚರ್ಚೆ ಜೆಡಿಯು ಹಬ್ಬಿಸಿದೆ. ಆದರೆ ಬಿಜೆಪಿ ಎಲ್ಲೂ ಅಧಿಕೃತವಾಗಿ ಸಿಎಂ ಅಭ್ಯರ್ಥಿ ಘೋಷಿಸಿಲ್ಲ. ಈ ನಡುವೆ ನಿತೀಶ್ ಸಿಎಂ ಅಂತ ಜೆಡಿಯು ಟ್ವೀಟ್ ಮಾಡಿದ್ದು ಕೆಲವೇ ನಿಮಿಷಗಳಲ್ಲಿ ಆ ಪೋಸ್ಟ್ ಡಿಲೀಟ್ ಆಗಿದೆ. ಬಿಹಾರದಲ್ಲಿ ಬಿಜೆಪಿ ಈ ಬಾರಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಬಿಹಾರದಲ್ಲೂ ಮಹಾರಾಷ್ಟ್ರ ತಂತ್ರಗಾರಿಕೆ ಪ್ರಯೋಗಿಸೋ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಜೊತೆ ಮೈತ್ರಿಯಲ್ಲಿ ಎಲೆಕ್ಷನ್ ಮಾಡಿದ್ದ ಬಿಜೆಪಿ ಆ ಬಳಿಕ ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಿತ್ತು. ಈಗ ಬಿಹಾರದಲ್ಲೂ ಅದೇ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆಗಳಿವೆ. ಜೆಡಿಯು ಹೊರಗಿಟ್ಟು ಅಧಿಕಾರ ಸ್ಥಾಪಿಸುವ ಸಂಖ್ಯಾಬಲ ಬಿಜೆಪಿ ಹೊಂದಿದೆ. ಅದರ ಗಣಿತ ತೋರಿಸ್ತೀವಿ ನೋಡಿ. ಜೆಡಿಯು ಇಲ್ಲದೆಯೂ ಬಿಜೆಪಿ ಸರ್ಕಾರ ರಚಿಸೋ ಸಾಧ್ಯತೆ ಇದೆ. ಬಿಜೆಪಿ 91 ಸ್ಥಾನ ಗೆದ್ದಿದೆ. ಚಿರಾಗ್ ಪಾಸ್ವಾನ್ರ ಲೋಕ್ ಜನಶಕ್ತಿ ಪಾರ್ಟಿ 21 ಸ್ಥಾನಗಳು, ಜಿತನ್ ರಾಮು ಮಾನ್ಸಿ ಪಾರ್ಟಿ HAM 5 ಸ್ಥಾನ, ಉಪೇಂದ್ರ ಕುಶ್ವಾಹಾ ಅವರ RLM 4 ಸ್ಥಾನ ಗೆದ್ದಿದೆ. ಈ ಎಲ್ಲಾ ಸೇರಿದ್ರೆ ಒಟ್ಟು 121 ಸ್ಥಾನಗಳನ್ನ ತಲುಪಲಿದೆ. ಅಲ್ಲಿಗೆ ಮ್ಯಾಜಿಕ್ ನಂಬರ್ ತಲುಪೋಕೆ 1 ಸ್ಥಾನ ಅಗತ್ಯ ಬೀಳಲಿದೆ. ಆ ನಂಬರ್ ಹೊಂದಿಸಿಕೊಳ್ಳೋದು ಬಿಜೆಪಿಗೆ ದೊಡ್ಡದಲ್ಲ. ಸದ್ಯ ನಿತೀಶ್ ರಾಜಕೀಯ ಶಕ್ತಿ ಕುಂದಿಸುವ ತಂತ್ರಗಾರಿಕೆ ಆಗಬಹುದೇ ಹೊರತು ನಿತೀಶ್ ಇಲ್ಲದೆ ಬಿಜೆಪಿ ನಿಲ್ಲೋಕೆ ಸಾಧ್ಯ ಇಲ್ಲ. ಕಾರಣ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೇ ನಿತೀಶ್ ಬಾಬು ಹಂಗಿನಲ್ಲಿದೆ. ಮೋದಿ ಸೇಫ್ ಆಗೋಗೆ ನಿತೀಶ್ ಧಮ್ಕಿ ಆಟಕ್ಕೆ ಬ್ರೇಕ್ ಹಾಕೋಕೆ ಜಸ್ಟ್ ಊರ್ಗೋಲ್ ಮೇಲೆ ನಿಲ್ಲಿಸೋ ತಂತ್ರಗಾರಿಕೆ ಅಷ್ಟೇ ಇರಬಹುದು. ನಾನಿಲ್ಲದೆ ಕೇಂದ್ರದಲ್ಲಿ ನೀನಿಲ್ಲುವಿಯಾ ಅಂತ ಕೇಳ್ತಿದ್ದ ಜೆಡಿಯು ಚೌಕಾಸಿಗೆ ಬ್ರೇಕ್ ಹಾಕೋ ಯತ್ನದಂತೆ ಕಾಣಿಸ್ತಿದೆ. ಬಿಹಾರ ಕೇಂದ್ರಿತ ಜೆಡಿಯುನ ಭವಿಷ್ಯ ಪ್ರಸ್ತಾಪಿಸಿ ನೀನಿಲ್ಲದೆ ನಾನು ನಿಲ್ಲಬಲ್ಲೆ ಅಂತ ಬಿಜೆಪಿ ಹೇಳ್ತಿದ್ಯಾ? ಮೋಸ್ಟ್ಲಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.